ಸ್ತುತಿಯಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸುರಾಜನ ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಮಿಸುವೆ. ಸ್ತುತಿಯಿಂದಲೇ ಸ್ತುತಿ ಹಾಡುವೆ ನನ್ನ ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ವಂದಿಸುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದೂ ನೀಡಿರುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದೂ ನೀಡಿರುವೆ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿರುವೆ. ಸ್ತೋತ್ರ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿರುವೆ. ಸ್ತೋತ್ರ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ವಂದಿಸುವೆ. ಸತ್ಯ ದೇವರೇ ಪುತ್ರನೇ ನಿನ್ನನ್ನೇ ನಾನಂತಿರುವೆ. ಸತ್ಯ ದೇವರೇ ಪುತ್ರನೇ ನಿನ್ನನ್ನೇ ನಾನಂತಿರುವೆ. ಎಲ್ಲ ಕಾಲದಲ್ಲೂ ನಿನ್ನ ಕೃಪೆಯನ್ನು ವರವಾಗಿ ಎಲ್ಲ ಕಾಲದಲ್ಲೂ ನಿನ್ನ ಕೃಪೆಯನ್ನು ವರವಾಗಿ ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ವಂದಿಸುವೆ. ಎಂದೆಂದೂ ವಂದಿಸುವೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಅದರಲ್ಲಿ ನಾವು ನೋಡ್ತಾ ಬಂದೆವು. ಈಗ ದ ಲಾರ್ಡ್ಸ್ ಪ್ರೇಯರ್. ದೇವರು ಒಂದು ವೇಳೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ತನ್ನ ಶಿಷ್ಯರಿಗೆ ಹೇಳಿಕೊಡುವಂತ ಈ ಪ್ರಾರ್ಥನೆಯನ್ನ ನಾವು ಬಹುಶಃ ಅದನ್ನ ನಾವು ನೋಡುವಾಗ ವಿಧವಾದಂತ ಸಂಗತಿಗಳು ನಮ್ಮ ನೆನಪಿಗೆ ಬರ್ತದೆ. ನಾನು ಇದನ್ನ ಸಿದ್ಧ ಮಾಡುವಾಗ ಬಹಳ ದೀರ್ಘವಾದಂತ ಒಂದು ಆಲೋಚನೆಗಳು, ದೀರ್ಘವಾದಂತ ಒಂದು ಸಂಗತಿ ನೋಡ್ರಿ. ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡಲಿಕ್ಕೆ ಆತನು ಬರುವಾಗ ತನ್ನನ್ನ ದೇವರಿಗೆ ಒಪ್ಪಿಸಿಕೊಡುವಂತವನು ಆತನಾಗಿರಬೇಕು. ಪ್ರಾರ್ಥನೆ ಅನ್ನುವಂಥದ್ದು ದೇವರ ಜೊತೆಯಲ್ಲಿ ನಮ್ಮ ಸಂಬಂಧ ಹೇಗಿದೆ, ನಾನು ಆತನ ಜೊತೆಯಲ್ಲಿ ಮಾತಾಡುವಂತ ಒಂದು ಅವಕಾಶವನ್ನ ದೇವರು ನಮಗೆ ಆತನು ಕೊಟ್ಟಿದ್ದಾನೆ. ಪ್ರಾರ್ಥನೆಯ ಮೂಲಕ ಕರ್ತನ ಅನ್ಯೋನ್ಯತೆಯಲ್ಲಿಯೂ ಕರ್ತನ ಸನ್ನಿಧಾನದಲ್ಲಿ ಇದ್ದುಕೊಂಡು ನಾವು ಆತನಿಗೆ ನಮ್ಮ ಪ್ರಾರ್ಥನೆಯನ್ನ ನಾವು ಸಲ್ಲಿಸುವಂತವರು. ಯಾಕಂದ್ರೆ ಆತನು ಹೇಳ್ತಾನೆ, ಅಂತರಂಗದಲ್ಲಿ ನಡೆಯುವುದನ್ನ ನೋಡುವಂತ ನಿನ್ನ ದೇವರು ನಿನಗೆ ಫಲ ಕೊಡುವನು ಎಂಬುದಾಗಿ. ಹಾಗಾದ್ರೆ ಅಂತರಂಗದಲ್ಲಿ ಇರುವಾಗ ನಾನು ಏನು ಬೇಡ್ಕೊಳ್ಬೇಕು ಅನ್ನುವಂಥದ್ದನ್ನ ಆತ್ಮನ ಮೂಲಕ ಆತನು ನಮಗೆ
ನಿರ್ದೇಶಿಸುವಂತವನು ಆತನಾಗಿದ್ದಾನೆ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ಅಲ್ಲಿ ಶಿಷ್ಯರು ಯೇಸು ಸ್ವಾಮಿಯನ್ನ ಕೇಳುವಂತ ಒಂದು ಮಾತು, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದರು. ನಮಗೂ ಪ್ರಾರ್ಥನೆ ಮಾಡುವುದನ್ನ ಕಲಿಸಿಕೊಡು ಸ್ವಾಮಿ. ಯೋಹಾನನು ಆತನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನ ಆತನು ಹೇಳಿಕೊಟ್ಟಿದ್ದಾನೆ. ನೀನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡಿದ್ದೇವೆ, ನಮಗೂ ಸಹ ಪ್ರಾರ್ಥನೆ ಮಾಡುವುದನ್ನ ಕಲಿಸಿಕೊಡು ಎಂಬುದಾಗಿ ಆತನು ಕೇಳ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ, ಆದದರಿಂದ ಎಂಬ ಒಂದು ಪದದ ಅರ್ಥ ನಮ್ಮೆಲ್ಲರಿಗೆ ಗೊತ್ತುಂಟು. ಹಿಂದಿನ ಸಂಗತಿಗಳನ್ನ ಆಧರಿಸಿ ಹೇಳಿದ ಆ ಎಲ್ಲ ಸಂಗತಿಗಳನ್ನ ಹೇಳಿ ಮುಗಿಸಿದ ಮೇಲೆ ಯೇಸು ಸ್ವಾಮಿ ಹೇಳುವಂತ ಮಾತು, ಆದದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು. ಈಗ ಆತನು ಕಲಿಸ್ಕೊಡ್ತಾ ಇದ್ದಾನೆ. ಸೊ ಪ್ರಾರಂಭದ ಅಂದ್ರೆ ಇದು ದ ಲಾರ್ಡ್ಸ್ ಪ್ರೇಯರ್. ಅನೇಕರು ಇದನ್ನ ನಾನು ಕಾಂಟ್ರವರ್ಸಿ ಆಗಿ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅನೇಕರು ಇದನ್ನ ಉಪಯೋಗಿಸ್ತಾರೆ, ಅನೇಕರು ಇದನ್ನ ಉಪಯೋಗಿಸೋದೇ ಇಲ್ಲ. ಅದು ಅವರವರಿಗೆ ಬಿಟ್ಟಂತ ವಿಷಯ. ಆದ್ರೆ ಸತ್ಯವೇದದಲ್ಲಿ ಇರುವಂತ ಸಂಗತಿಗಳನ್ನ ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನ ಮಾಡೋಣ. ಹೇಳಿದ್ರು ತಪ್ಪಿಲ್ಲ, ಹೇಳದೆ ಹೋದ್ರೂ ತಪ್ಪಿಲ್ಲ, ಅದು ಅವರಿಗೆ ಬಿಟ್ಟದ್ದು. ಯೇಸು ಕ್ರಿಸ್ತನು ನಿರ್ದಿಷ್ಟವಾದಂತ ಮಾತು, ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಹಿಂದಿನ ವಚನಗಳನ್ನ ನೋಡುವಾಗ ನೀವು ಕಪಟಿಗಳ ಹಾಗೆ ನೀವು ಮಾಡಬೇಡ್ರಿ, ಕಪಟಿಗಳ ಹಾಗೆ ಮಾಡಬಾರ್ದು ಪ್ರಾರ್ಥನೆ. ನಾನು ಅದನ್ನೆಲ್ಲ ವಿಸ್ತಾರವಾಗಿ ನಾನು ಹೇಳಿದ್ದೇನೆ. ಕಪಟಿಗಳ ಹಾಗೆ ನೀವು ಮಾಡಬೇಡ್ರಿ, ನೀವು ಮಾಡ್ಬೇಕಾದ್ರೆ ಹೀಗೆ ಮಾಡ್ಬೇಕು, ಆತನು ಕಲಿಸ್ತಾ ಇದ್ದಾನೆ. ಹಾಗಾದ್ರೆ ಇದು ನಿರ್ದಿಷ್ಟವಾದಂತ ಮಾತು. ಯಾವುದು? ಮೊದಲನೇ ಲೈನು 10ನೇ ವಚನದ ಮೊದಲನೆಯ ಸಾಲು, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಪ್ರಾರ್ಥನೆ ಪ್ರಾರಂಭ ಮಾಡುವಂತಹದ್ದು ಪರಲೋಕದಲ್ಲಿ ಇರುವ ತಂದೆಯ ಮೂಲಕವೇ ಈ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡತಕ್ಕದ್ದು. ಇದು ನಿರ್ದಿಷ್ಟವಾದಂತ ಒಂದು ಮಾತು. ಅದನ್ನ ಬಿಟ್ರೆ ಇನ್ಯಾವ ಹೆಸರು ಇಲ್ಲ. ನಮಗೆ ಬೇಕಾದಷ್ಟು ಹೆಸರುಗಳು ಗೊತ್ತು, ಆದ್ರೆ ಯೇಸು ಸ್ವಾಮಿ ಹೇಳುವಂತಹದ್ದು, ನಾವು ಪ್ರಾರ್ಥನೆ ಮಾಡ್ಲಿಕ್ಕಿಂತ ಮೊದಲು ನಮ್ಮ ಪ್ರಾರ್ಥನೆ, ಪ್ರಾರಂಭದ ಪ್ರಾರ್ಥನೆ ಪರಲೋಕದಲ್ಲಿ ಇರುವ ಆತನ ಹೆಸರನ್ನ ಹೇಳಿ ನಾವು ಪ್ರಾರ್ಥನೆಯನ್ನ ಪ್ರಾರಂಭ ಮಾಡ್ಬೇಕು. ಅಂದ್ರೆ ಇದರ ಅರ್ಥ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹಿಂದೆ ಅನೇಕ ಸಂಗತಿಗಳು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನ ನಾವು ನೋಡುವಾಗ ಅನೇಕ ದೇವರಿಂದ ದೂರವಾದಂಥವರು, ದೇವರನ್ನ ಧಿಕ್ಕರಿಸಿದಂಥವರು, ಇದೆಲ್ಲವೂ ನಮಗೆ ಗೊತ್ತುಂಟು ನೋಡ್ರಿ. ಆದ್ರೆ ಯಾವ ಮೂರ್ತಿಯ ಹೆಸರನ್ನಾಗಲಿ ಎತ್ತಕೂಡದು, ದೇವದೂತರ ಹೆಸರನ್ನೂ ಎತ್ತಕೂಡದು, ಅಥವಾ ದೇವ ಭಕ್ತರ ಹೆಸರನ್ನೂ ತಾವು ತೆಗೆದುಕೊಳ್ಳದೆ ಪ್ರಾರಂಭದ ಪ್ರಾರ್ಥನೆ ಆತನ ಹೆಸರಲ್ಲೇ ನಾವು ಮಾಡ್ಬೇಕು. ಇದಕ್ಕೆ ಒಂದು ಉದಾಹರಣೆಯನ್ನ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಗೆ ನಾವು ಬರುವಾಗ ವಿಮೋಚನಾ ಕಾಂಡ ನಮ್ಮೆಲ್ಲರಿಗೆ ಪರಿಚಯವಾದಂತ ವಾಕ್ಯ ಭಾಗ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 4ನೇ ವಚನದಿಂದ ಹೀಗೆ ಪ್ರಾರಂಭವಾಗ್ತದೆ. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನೂ ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲೂ ಬಾರದು, ಪೂಜೆ ಮಾಡಲೂ ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವನಾದದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನ ಅವರ ಮಕ್ಕಳ ಮೇಲೆ ನಾನು ಹಾಕ್ತೇನೆ ಎಂಬುದಾಗಿ. ಹಾಗಾದ್ರೆ ನನ್ನ ಹೊರತು ನಿಮಗೆ ದೇವರು ಇರಕೂಡದು. ಇದು ಇಸ್ರಾಯೇಲರಿಗೆ ಕಟ್ಟಪ್ಪಣೆ ಮಾಡಿದಂತ ದೇವರು, ದಶಾಜ್ಞೆಗಳನ್ನ ಕೊಟ್ಟಂತ ದೇವರು. ನೀವು ಯಾವ ಮೂರ್ತಿಯನ್ನು ನೀವು ಮಾಡಿಕೊಳ್ಳಬಾರದು, ಯಾವ ಹೆಸರನ್ನೂ ಎತ್ತಬಾರದು, ನಾನು ನಿಮ್ಮ ದೇವರು ಎಂಬುದಾಗಿ ಆತನು ಹೇಳ್ತಾನೆ. ನಾನಲ್ಲದೆ ನಿಮಗೆ ದೇವರು ಇರಕೂಡದು. ಹಾಗಾದ್ರೆ ಸಮಸ್ತಕ್ಕೂ ಆತನು ತಂದೆಯಾಗಿರುವ ಆತನಾಗಿದ್ದಾನೆ.
ಸಮಸ್ತವನ್ನು ಉಂಟು ಮಾಡಿದವನು ಆತನೇ. ನಮಗೂ ಆತನು ತಂದೆಯಾಗಿರುವಾಗ ನಾವು ಆತನಿಗೆ, ಅಂದ್ರೆ ಆತನಲ್ಲಿ ವಿಶ್ವಾಸವಿಟ್ಟಂತ ಪ್ರತಿಯೊಬ್ಬೊಬ್ಬರು ಆತನಿಗೆ ಮಕ್ಕಳಾಗಿದ್ದೇವೆ. ತಂದೆ ಎಂಬುದಾಗಿ ನಾವು ಹೇಳುವಾಗ ತಂದೆಗೆ ಮಕ್ಕಳು ನಾವೆಲ್ಲರೂ ಮಕ್ಕಳಾಗಿಯೇ ಇರುವಂತವರು. ತಂದೆಯಾದ ದೇವರ ಹೆಸರನ್ನ ಎತ್ತಿ ನಾವು ಪ್ರಾರ್ಥನೆಯನ್ನ ಪ್ರಾರಂಭ ಮಾಡುವಂತಹದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಯಾಕಂದ್ರೆ ವಿಶ್ವಾಸಿಗಳಾದಂತ ತನ್ನ ಮಕ್ಕಳಿಗೆ ಒಳ್ಳೆಯದಾಗುವಂತಹ ಎಲ್ಲ ಶ್ರೇಷ್ಠವಾದದ್ದನ್ನು ಕೊಡುವಂತವನು ಆತನು ತಂದೆಯಾಗಿದ್ದಾನೆ. ನಾನು ಬೇಡಿಕೊಳ್ಳುವಂತಹದ್ದು ನನ್ನ ತಂದೆಯಾದ ದೇವರ ಹೆಸರಿನಲ್ಲಿ ನಾನು ಬೇಡಿಕೊಳ್ಳುವಾಗ ನನಗೆ ಬೇಕಾದದ್ದನ್ನ ಆತನು ಶ್ರೇಷ್ಠವಾದದ್ದನ್ನೇ ಆತನು ಕೊಡುವಂತವನು ಆತನಾಗಿದ್ದಾನೆ. ಯಾರು? ಪರಲೋಕದಲ್ಲಿರುವಂತ ನಮ್ಮ ತಂದೆ. ಹಾಗಾದ್ರೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ. 7ರಿಂದ ನಾವು ಅದನ್ನ ಮುಂದುವರಿಸ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ರಿಂದ ಮುಂದೆ ನಾವು ಹೋಗ್ತೇವೆ. ಏನಂತ ಆತನು ಹೇಳ್ತಾನೆ? ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ನಾನು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆತನ ಹೆಸರಲ್ಲಿ ಬೇಡಿಕೊಳ್ಳುವಾಗ ಆತನ ಆಲೋಚನೆಗೆ ತಕ್ಕ ಹಾಗೆ ನಮಗೆ ಶ್ರೇಷ್ಠವಾದದ್ದನ್ನ ಒದಗಿಸಿಕೊಡುವನು ನಮ್ಮ ತಂದೆ. ನಿಮ್ಮಲ್ಲಿ ಅಂದರೆ ತಂದೆಯನ್ನ ನಂಬಿದವರಿಗೆ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ರೊಟ್ಟಿ ಕೇಳುವ ಮಗನಿಗೆ ಆತನು ಹೇಳುವಂತಹದ್ದು, ಒಂದು ವೇಳೆ ಆ ಮಗನನ್ನ ನಾವು ನೆನಪು ಮಾಡಿಕೊಳ್ಳುವಾಗ ಆ ಮಗನನ್ನ ಆತನು ಪ್ರೀತಿ ಮಾಡುವಂತವನು ಆತನಾಗಿದ್ದಾನೆ. ಹೇಗೆ ಪ್ರೀತಿ ಮಾಡ್ತಾನೆ? ತನ್ನ ಮಗನು ಒಂದು ವೇಳೆ ಏನೇನ್ ಕೇಳ್ತಾನೋ ಅದನ್ನೆಲ್ಲ ಒದಗಿಸುವವನು ಆತನು ತಂದೆಯಾಗಿದ್ದಾನೆ. ನೋಡ್ರಿ, 9ನೇ, ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನ ಕೊಡುವನೇ? ಒಂದು ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಇದು ಒಂದು ಯೇಸು ಸ್ವಾಮಿ ಒಂದು ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ, ನಾವು ಈ ಲೋಕದಲ್ಲಿ ತಂದೆಗಳಾಗಿದ್ದೇವೆ, ನಮಗೆ ಮಕ್ಕಳಿದ್ದಾರೆ. ಮಕ್ಕಳು ಏನಾದರೂ ರೊಟ್ಟಿಯನ್ನ ಕೇಳಿದ್ರೆ ರೊಟ್ಟಿಯನ್ನೇ ಕೊಡಬೇಕು, ಅಥವಾ ಅದಕ್ಕಿಂತಲೂ ಶ್ರೇಷ್ಠವಾದದನ್ನ ಕೊಡಬೇಕು. ಅದು ಬಿಟ್ಟು ನಾವು ಕಲ್ಲನ್ನ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಮೀನನ್ನ ಕೇಳುವಾಗ ಹಾವನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ವಾಕ್ಯಗಳು ಬಹಳ ಗಂಭೀರವಾದಂತ ವಾಕ್ಯಗಳು. ಒಬ್ಬ ತಂದೆ ತನ್ನ ಮಗನಿಗೆ ಬೇಕಾದದ್ದನ್ನ ಆತನು ಕೊಡುವಂತವನು ಆತನಾಗಿದ್ದಾನೆ. ತಂದೆಯನ್ನ ಕೇಳಿಕೊಳ್ಳುವಂತ ಮಗನು ನನಗೆ ರೊಟ್ಟಿ ಬೇಕು ಎಂಬುದಾಗಿ ಹೇಳುವಾಗ ರೊಟ್ಟಿಯನ್ನೇ ಅಥವಾ ಅದಕ್ಕಿಂತಲೂ ಮಿಗಿಲಾದದ್ದನ್ನ ಆತನು ಕೊಡಬೇಕಾಗಿದೆ. ನೋಡ್ರಿ, ಆತನು ಹೀಗೆ ಮುಂದುವರಿಸ್ತಾನೆ. ಮೀನು ಕೇಳಿದ್ರೆ ಹಾವನ್ನ ಕೊಡುವನೆ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನ ಬೇಡಿಕೊಳ್ಳುವವರಿಗೆ, ನೋಡ್ರಿ, ಕೆಟ್ಟವರಾಗಿರುವಂಥವರು, ಈ ಪದ ಇದೆಯಲ್ಲ, ಕೆಟ್ಟವರಾಗಿರುವಂಥವರು ಎಂಬುದಾಗಿ ಹೇಳುವಾಗ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಅದನ್ನ ಓದುವಾಗ ಮಾತೃಗರ್ಭವನ್ನ ಧರಿಸಿದಾಗಲೇ ನಾವು ಪಾಪಿಗಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇರಲಿ, ಒಂದು ವೇಳೆ ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇರ್ಲಿ, ಅಂದ್ರೆ ಒಂದು ಉದಾಹರಣೆ ಅಂತಾನೆ ಹೇಳ್ತಾನೆ. ಕೆಟ್ಟ ತಂದೆ ತನ್ನ ಮಗನಿಗೆ ಹೀಗೆ ಕೊಡ್ತಾನೋ? ಒಂದು ವೇಳೆ ತಂದೆ ಕೆಟ್ಟವನಾಗಿದ್ದರೂ ತನ್ನ ಮಗನಿಗೆ ಒಳ್ಳೆಯದನ್ನೇ ಕೊಡುವಂತವನಾಗಿದ್ದಾನೆ. ಹಾಗೆ ಕೊಡುವುದಾದರೆ ನಮ್ಮನ್ನೆಲ್ಲರನ್ನ ಉಂಟು ಮಾಡಿದವನು, ನಮ್ಮ ಸೃಷ್ಟಿಕರ್ತನು, ನಮ್ಮನ್ನ ಪ್ರೀತಿ ಮಾಡುವಂತವನು, ನಮ್ಮನ್ನ ನೋಡುವಂತವನು, ನಮ್ಮ ಬಗ್ಗೆ ಆಲೋಚಿಸುವಂತ ದೇವರು, ನಮ್ಮ ಬಗ್ಗೆ ಚಿಂತಿಸುವಂತ ದೇವರು, ನಾವುಗಳು ಪ್ರಾರ್ಥನೆ ಮಾಡುವಾಗ, ಬೇಡಿಕೊಳ್ಳುವಾಗ ನೋಡ್ರ, ಆತನು ಹೀಗೆ ಹೇಳ್ತೇನೆ, ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು, ನಮ್ಮ ತಂದೆ ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ತಂದೆ
ನೀವು ಯಾರನ್ನ ಬೇಡಿಕೊಳ್ತಾ ಇದ್ದೀರೋ ಆತನು ನಿಮ್ಮ ತಂದೆ. ಬೇಡಿಕೊಳ್ಳುವ ಅವರಿಗೆ ಎಷ್ಟೋ ಹೆಚ್ಚಾಗಿ ನೆನೆಸದ ರೀತಿಯಲ್ಲಿ ಆತನು ಕೊಡುವಂತವನಾತನಾಗಿದ್ದ. ಯಾವಾಗ? ನಾವು ನಂಬಿಗಸ್ತರಾಗಿರುವಾಗ, ನಾವು ಆತನನ್ನ ಹೆಚ್ಚಾದ ರೀತಿಯಲ್ಲಿ ಪ್ರೀತಿಸುವಾಗ, ಆತನ ಹೆಸರೆತ್ತಿ ನಾವು ಬೇಡಿಕೊಳ್ಳುವಾಗ ಆತನು ಎಷ್ಟೋ ಹೆಚ್ಚಾಗಿ ಒಳ್ಳೆಯದನ್ನೇ ಕೊಡುವಂತ ದೇವರು. ಕೆಟ್ಟದ್ದು ಆತನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಹೋಲಿಕೆ ಮಾಡಿ ಆತನು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಬೇರೆ, ಯಾಕಂದ್ರೆ ಆತನು ನಮ್ಮನ್ನು, ನಮ್ಮ ಹೃದಯಗಳನ್ನ ನೋಡುವಂತ ದೇವರು, ನಮ್ಮ ಅಂತರಂಗವನ್ನ ನೋಡುವಂತ ದೇವರು. ಅದನ್ನೇ 6ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಆತನು ಹೇಳ್ತಾನೆ, ನೀವು ಕಪಟಿಗಳ ಹಾಗೆ ನೀವು ಪ್ರಾರ್ಥನೆ ಮಾಡ್ಬೇಡ್ರಿ, ಅಂತರಂಗದಲ್ಲಿ ನಡೆಯುವುದನ್ನ ನೋಡುವಂತ ನಿಮ್ಮ ತಂದೆ. ನಿನ್ನ ಅಂತರಂಗದಲ್ಲಿ ಯಥಾರ್ಥವಾಗಿದೆಯೋ, ನಿನ್ನ ಅಂತರಂಗದಲ್ಲಿ ನೀನು ನಿನ್ನ ತಂದೆಯನ್ನ ಸನ್ಮಾನಿಸುವುದಾದರೆ ಆತ ನಿನಗೆ ಬಹಳ ಫಲವನ್ನ ಆತನು ಕೊಡುವಂತವನಾತನಾಗಿದ್ದಾನೆ. ನಿನ್ನ ಏಕಾಂತವಾದಂತ ಕೋಣೆ ಒಳಗೆ ಹೋಗಿ ನೀನು ಆತನ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಕಳೆಯುವಂತಹದ್ದು. ನಮ್ಮ ಹೃದಯಗಳನ್ನ ಆತನು ನೋಡುವಂತವನು, ನಮ್ಮನ್ನ ಸೃಷ್ಟಿ ಮಾಡಿದಂತವನು ಆತನೇ. ನೋಡ್ರಿ, ಇಬ್ರಿಯರ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 13ನೇ ವಚನದಲ್ಲಿ ಆತನು ಹೀಗೆ ಬರೆದಿದ್ದಾನೆ, ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆ ಇಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ನಾನ್ ಕಪಟತನದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನೋ, ಒಳ್ಳೆ ಹೃದಯದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನೋ, ಆತನು ಬಲ್ಲನು. ನಾನು ಹೇಳಿದೆ, ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಹುರುಳಿಲ್ಲದ ಪ್ರಾರ್ಥನೆ, ಬಲವಿಲ್ಲದ ಪ್ರಾರ್ಥನೆ, ದೀರ್ಘಾವಧಿ ಪ್ರಾರ್ಥನೆ, ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯವರೆಗೆ ವಚನಗಳನ್ನ ಕೋಟ್ ಮಾಡಿ ಪ್ರಾರ್ಥನೆ, ಹೃದಯ ಶೂನ್ಯವಾಗಿರುವಂತಹದ್ದು, ದೇವರು ಕೇಳಿಸಿಕೊಳ್ಳದ ಹಾಗೆ ಇರುವಂತ ಪ್ರಾರ್ಥನೆ, ಬರೀ ಜನರು ಮಾತ್ರ ಮೆಚ್ಚಿಕೊಳ್ಳೋದಕ್ಕೋಸ್ಕರ ಮಾಡುವಂತ ಪ್ರಾರ್ಥನೆ, ಫಲ ಶೂನ್ಯ, ಫಲ ಸಿಕ್ಕುವುದಿಲ್ಲ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತ ದೇವರು. ಆತನಿಗೆ ಮುಚ್ಚುಮರೆ ಯಾವುದೂ ಇಲ್ಲ, ಎಲ್ಲವೂ ಬಯಲಾಗಿರುವಂತಹದ್ದೇ. ಆತನ ಸನ್ನಿಧಾನದಲ್ಲಿ ಅಗೋಚರವಾದದ್ದು ಒಂದೂ ಇಲ್ಲ. ಆ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ. ನಾನೇನ್ ಆಲೋಚನೆ ಮಾಡ್ತೇನೆ, ನಾನೇನ್ ಚಿಂತೆ ಮಾಡ್ತಾ ಇದ್ದೇನೆ, ನಾನೇನ್ ಕೇಳ್ತಾ ಇದ್ದೇನೆ, ಎಲ್ಲ ಆತನಿಗೆ ಗೊತ್ತು. ನಾವು ಡ್ರಾಮಾ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಜನ ಮೆಚ್ಕೋಬೇಕು ಅಷ್ಟೇ ನಮ್ಮ ಪ್ರಾರ್ಥನೆನ, ದೇವರು ಮೆಚ್ಚಿಕೊಳ್ಳುವಂತ ಪ್ರಾರ್ಥನೆ ಅಲ್ಲ. ಹಾಗೆ ಮಾಡುವಂತವ್ರು ಇದ್ದಾರೆ, ಮಾಡ್ತಾ ಇದ್ದಾರೆ. ಹಾಗೆ ಕೀರ್ತನೆಗಾರನು ಬರಿತಾನೆ 33ನೇ ಅಧ್ಯಾಯ 13ನೇ ವಚನದಲ್ಲಿ, ಯೆಹೋವನು ಆಕಾಶದಿಂದ ಮನುಷ್ಯರನ್ನ ನೋಡುತ್ತಾನೆ, ತಾನಿರುವ ಸ್ಥಾನದಿಂದ ಮನುಷ್ಯರೆಲ್ಲರನ್ನು ದೃಷ್ಟಿಸುತ್ತಾನೆ, ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು ಆತನೇ. ನಮ್ಮ ಹೃದಯಗಳನ್ನ ಆತನು ನೋಡುವಂತವನು. ಯಾಕಂದ್ರೆ ನಾನು ಪದೇ ಪದೇ ನಾನು ಹಿಂದಕ್ಕೆ ಹೋಗ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನದ ಕೊನೆ ಭಾಗ ನೋಡ್ರಿ. ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡ್ತಾರೆ. ಅವರು ತಮಗೆ ಬರತಕ್ಕ ಪ್ರತಿಫಲವನ್ನ ಹೊಂದಿದ್ದಾಯ್ತೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಯಾರು ಮೆಚ್ಚಿಸ್ಕೋಬೇಕು? ಸಭೆಯಲ್ಲಿ ವಿಶ್ವಾಸಿಗಳು ಮೆಚ್ಕೋಬೇಕು, ಹೊರಗಡೆ ಬಂದ್ರೆ ಜನಗಳು ಮೆಚ್ಕೋಬೇಕು ಅಷ್ಟೇ, ದೇವರಲ್ಲ. ಅವ್ರಿಗೇನ್ ಪ್ರತಿಫಲ ಕೊಡಬಹುದೋ ನಾನು ಕೊಡ್ತೀನಿ. ನಾನು ಉದಾಹರಣೆಗೆ ಹೇಳ್ದೆ, ಒಬ್ಬ ಫರಿಸಾಯನು ಮತ್ತು ಸುಂಕದವನು ಯಾರು ನೀತಿವಂತರಾಗಿ ಹೊರಗಡೆ ಬಂದ್ರು, ಯಾರು ಫಲವನ್ನ ಹೊಂದಿ ಹೊರಗಡೆ ಬಂದ್ರು ನಮ್ಮೆಲ್ಲರಿಗೆ ಗೊತ್ತುಂಟು. ಅವ್ರು ಬೀದಿ ಚೌಕಗಳಲ್ಲಿ ಸಭಾಮಂದಿರಗಳಲ್ಲಿ ಮಾಡ್ಲಿಕ್ಕೆ ಇಷ್ಟಪಡುವಂತವ್ರು. ಯಾಕಂದ್ರೆ ಜನ ಸೇರ್ತಾರಲ್ಲ, ಜನ ಸೇರಿದಾಗ ಪ್ರಾರ್ಥನೆ ಮಾಡುವಾಗ ಏನಪ್ಪ ಇಂಥ ಪ್ರಾರ್ಥನೆ,
ಎಂತ ಒಳ್ಳೆ ಪ್ರಾರ್ಥನೆ, ಜನ ಮೆಚ್ಕೋಬೇಕಷ್ಟೆ. ನೀವು ಹಾಗೆ ಮಾಡ್ಬೇಡ್ರಿ. ತನ್ನ ಶಿಷ್ಯರಿಗೆ ಆತನ ಹೇಳ್ತಾ ಇದ್ದಾನೆ. ತನ್ನ ಶಿಷ್ಯರಿಗೆ ಹೇಳುವಂತವನು, ಯಾರು ತಂದೆ ಎಂಬುದಾಗಿ ಕೂಗಿ ಪ್ರಾರ್ಥನೆ ಮಾಡ್ತಾರೋ ಅಂತ ಎಲ್ಲಾ ವಿಶ್ವಾಸಿಗಳಿಗೂ ಅದೇ ಆತನ ಹೇಳುವಂತಹದ್ದು. ಶಿಷ್ಯರು ಬೇರೆ ಅಲ್ಲ, ವಿಶ್ವಾಸಿಗಳು ಬೇರೆ ಅಲ್ಲ. ವಿಶ್ವಾಸಿಗಳಿಗೂ ಅದೇ ಹೇಳುವಂತಹದ್ದು. ಅವರ ಹಾಗೆ ನೀವು ಪ್ರಾರ್ಥನೆ ಮಾಡ್ಬೇಡ್ರಿ, ಕರ್ತನು ಮೆಚ್ಚುವ ಹಾಗೆ ನೀವು ಪ್ರಾರ್ಥನೆ ಮಾಡ್ರಿ. ನೀವು ಬೇಡಿಕೊಳ್ಳ್ರಿ. ನಿಮಗೆ ಎಷ್ಟೋ ಒಳ್ಳೆಯದಾದಂಥದ್ದನ್ನ ಕೊಡ್ಲಿಕ್ಕೆ ಆತನು ಸಿದ್ಧನಾಗಿರುವಂತವನು. ಆತನು ಒಳ್ಳೆಯವನು, ಕೆಟ್ಟವರಾದಂಥ ತಂದೆ ತನ್ನ ಮಕ್ಕಳಿಗೆ ಏನೇನು ಉತ್ತಮವಾದಂತ ಕೊಡ್ತಾನೋ. ನಂಬಿಗಸ್ತನಾದಂಥ ತಂದೆ, ನಮ್ಮೆಲ್ಲರನ್ನ ಉಂಟು ಮಾಡಿದಂಥ ತಂದೆ, ನಮ್ಮನ್ನ ಪ್ರೀತಿಸುವ ತಂದೆ, ನಮಗೆ ಇನ್ನೆಷ್ಟು ಕೊಡುವಂತ ಅವನು. ಆದ್ರಿಂದ ಆತನು ಹೇಳುವಂತಹದ್ದು, ಎಲ್ಲರನ್ನ ನಿರ್ಮಿಸಿದವನು ಆತನೇ. ಹಾಗಾದ್ರೆ ಯೇಸು ಸ್ವಾಮಿ ಹೇಳುವಂತ ಮಾತು, ಪರಲೋಕದಲ್ಲಿರುವ ತಂದೆ, ಆತನ ಹೆಸರೆತ್ತಿ ಪ್ರಾರ್ಥನೆ ಮಾಡ್ರಿ. ಹಾಗಾದ್ರೆ ಇದು ಹೊಸ ಸಂಗತಿಯೂ ಅಲ್ಲ. ನೀವು ಪರಲೋಕದಲ್ಲಿ ಇರುವಂತ ತಂದೆಯ ಹೆಸರನ್ನ ಹೇಳಿ ನೀವು ಪ್ರಾರ್ಥನೆ ಮಾಡುವಂತಹದ್ದು ಇದು ಹೊಸ ಸಂಗತಿ ಅಲ್ಲ. ಯಾಕಂದ್ರೆ ನಾವು ಇದನ್ನ ಹಳೆ ಒಡಂಬಡಿಕೆಯಲ್ಲೂ ನಾವು ಇದೇ ರೀತಿಯಾಗಿ ನಾವು ಕಾಣ್ತೇವೆ ಪ್ರಿಯರೇ. ಕೆಲವು ಉದಾಹರಣೆಗಳನ್ನ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ರೀತಿಯಾದಂತ ಪ್ರಾರ್ಥನೆಯನ್ನ ಮಾಡಿರುವಂತದ್ದನ್ನ ನಾವು ನೋಡ್ಬೋದು. ಮೊದಲನೇದಾಗಿ ದಾವೀದನ ಪ್ರಾರ್ಥನೆ, 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ. 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 10ನೇ ವಚನದಿಂದ ನಾನು ನಿಮ್ಮ ಜೊತೆಯಲ್ಲಿ ನಾನು ಈ ವಾಕ್ಯವನ್ನ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಅನಂತರ ಈ ಪದ ನೋಡ್ರಿ, ಒಂದೊಂದು ಪ್ಯಾರಾಗ್ರಾಫ್ ಆದ ನಂತರ ಪ್ರಾರಂಭವಾಗುವಂತ ಒಂದು ವಚನ, ಆದದರಿಂದ, ನಂತರ, ಅನಂತರ, ಹೀಗೆ ಪ್ರಾರಂಭವಾಗುವಂತ ಆ ಪದ ಹಿಂದಿನ ಪ್ಯಾರಗಳಲ್ಲಿ ಏನು ಆ ಸಾರಾಂಶವಿದೆಯೋ ಆ ಸಾರಾಂಶಕ್ಕೆ ಅನುಗುಣವಾಗಿ ಕಂಟಿನ್ಯೂ ಆಗುವಂತ ಪದ. ಇಲ್ಲಿ ದೇವಾಲಯದ ಒಂದು ಕಟ್ಟಡಕ್ಕಾಗಿ ಕೊಟ್ಟಂತ ಆ ಕಾಣಿಕೆಯ ವಿಷಯದಲ್ಲಿ 9ನೇ ವಚನ 1ರಿಂದ 9ನೇ ವಚನದವರೆಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ಆಲಯವನ್ನ ಕಟ್ಟಬೇಕು, ಅದು ನಾನು ಅದನ್ನ ವಿಸ್ತಾರ ಮಾಡ್ಲಿಕ್ಕೆ ಹೋಗುದಿಲ್ಲ. ನನಗೆ ಬೇಕಾದದ್ದು 10ನೇ ವಚನ ನೋಡ್ರಿ. ಅನಂತರ ದಾವೀದನು ನೆರೆದ ಸಭೆಯ ಮುಂದೆ, ಜನರ ಮುಂದೆ ಆತನು ಹೇಳುವಂತಹದ್ದು ನೋಡ್ರಿ. ಆತನು ಒಬ್ಬ ಒಳ್ಳೆ ಅರಸ, ದೇವರಿಂದ ಅಭಿಷೇಕಿಸಲ್ಪಟ್ಟಂತವನು. ದೇವರೇ ಆತನನ್ನ ಕುರಿಯ ಹಿಂದೆ ಹೋಗುತ್ತಿದ್ದಂತ ಅವನನ್ನ ಇಸ್ರಾಯೇಲರ ಸಿಂಹಾಸನದಲ್ಲಿ ಕೂರಿಸಿದಂತವನು ಈಗ ಅರಸನಾಗಿದ್ದಾನೆ. ತನ್ನನ್ನ ತಾನು ಹೆಚ್ಚಿಸಿಕೊಳ್ಳಬಹುದಾಗಿತ್ತು. ತಾನು ಮಾಡುವಂತ ಕಾರ್ಯಗಳನ್ನ ಆತನು ಹೆಮ್ಮೆಯಿಂದ ಜನರ ಮುಂದೆ ಆತನು ಹೇಳಿಕೊಳ್ಳಬಹುದಾಗಿತ್ತು. ಆದ್ರೆ ಆತನ ಆ ರೀತಿಯಾಗಿ ಮಾಡಲಿಲ್ಲ. ಯಾಕಂದ್ರೆ ಆತನು ದೇವರಲ್ಲಿ ಭರವಸವಿಟ್ಟಂತವನು, ನಂಬಿಗಸ್ತನಾದಂತ ಒಬ್ಬ ಆತನು ದೇವರ ಮಗನಾಗಿದ್ದ. ಆತನು ಹೇಳುವಂತ ಮಾತು, ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲ್ ದೇವರೇ. ಆತನ ಪ್ರಾರಂಭದ ಪ್ರಾರ್ಥನೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲ್ ದೇವರೇ, ಯೆಹೋವನೇ, ಯುಗ ಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ. ದೇವರನ್ನ ಸ್ತುತಿಸುತ್ತಾ ಆತನ ಹೆಸರೆತ್ತಿ ಆತನು ಪ್ರಾರ್ಥನೆಯನ್ನ ಅಥವಾ ಆ ಸ್ತೋತ್ರಗಳನ್ನ ಆತನು ಪ್ರಾರಂಭ ಮಾಡುವಂತವನ ಆತನಾಗಿದ್ದ. ನೋಡ್ರಿ, ಯೆಹೋವ ಮಹಿಮಾ, ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಹಾಗಾದ್ರೆ ಪ್ರಿಯರೇ, ಪರಲೋಕದಲ್ಲಿರುವ ನಮ್ಮ ತಂದೆ ಎಂಥವನು ಎಂಬುದಾಗಿ ನಾವು ಗ್ರಹಿಸಬೇಕಾಗಿದೆ. ಆತನ ಹೆಸರೆತ್ತಿ ಪ್ರಾರ್ಥನೆ ಮಾಡುವುದಕ್ಕಿಂತ ಮೊದಲು ನಾನು ನನ್ನ ಪರಲೋಕದ ತಂದೆಯನ್ನು ನಾನು ಕರೆಯುವಾಗ ಆ ತಂದೆ ಯಾರು, ಆತನು ಹೇಗಿದ್ದಾನೆ, ಆತನ ಗುಣಲಕ್ಷಣಗಳು ಯಾವುದು ನೋಡ್ರಿ. ಆತನು ಹೇಳ್ತಾನೆ, ದಾವೀದನು ಹೇಳ್ತಾನೆ, ಯೆಹೋವ ಮಹಿಮಾ, ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು
ನಿನ್ನವು, ಭೂಮಿ ಆಕಾಶಗಳಲ್ಲಿರುವುದೆಲ್ಲವೂ ಎಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನೂ ಆಳುತ್ತಿರುವಿ. ತನ್ನ ದೇವರನ್ನ ತಿಳ್ಕೊಂಡಂತ ದಾವೀದನು ಆತನಿಗೆ ತನ್ನ ಸ್ತೋತ್ರಗಳನ್ನು ಆತನು ಸಲ್ಲಿಸುವಂತವನಾತನಾಗಿದ್ದ. ಪ್ರಿಯರೇ, ನಾವುಗಳು ಪ್ರಾರ್ಥನೆ ಅನೇಕ ವೇಳೆ ಬಹು ಲಘುವಾಗಿ ತೆಗೆದುಕೊಳ್ಳುವಂಥವರು ನಾವು. ಪ್ರಾರ್ಥನೆಯ ವಿಷಯದಲ್ಲಿ ಅನೇಕ ವೇಳೆ ನಾವು ಲಘುವಾಗಿ ನಾವು ತೆಗೆದುಕೊಳ್ತೇವೆ. ಅದು ನಮ್ಮ ಪದ್ಧತಿಯೋ ಅಥವಾ ನಾವು ಯಥಾ ಪ್ರಕಾರವಾಗಿ ಮಾಡುವಂತ ಪ್ರಾರ್ಥನೆಯೋ ಅದು ಯಾವುದು ಆಲೋಚನೆ ಮಾಡೋಣ. ನಮ್ಮ ಪ್ರಾರ್ಥನೆ ಹೇಗಿರ್ತದೆ? ನನ್ನ ತಂದೆ ಆತನು ಏನಾಗಿದ್ದಾನೆ, ಹೇಗಿದ್ದಾನೆ, ಆತನ ಸರ್ವ ಗುಣಲಕ್ಷಣಗಳೇನು, ನಾವುಗಳು ತಿಳ್ಕೊಂಡು ಆತನ ಹೆಸರೆತ್ತಿ ನಾವು ಪ್ರಾರ್ಥನೆ ಮಾಡುವಂತವ್ರು ನಾವಾಗಿರ್ಬೇಕು. ಮತ್ತೊಂದು ಉದಾಹರಣೆ, 1 ಅರಸರುಗಳ ಪುಸ್ತಕ, ಇದು ಸಹ ನಮಗೆ ಗೊತ್ತುಂಟು. 1 ಅರಸರುಗಳ ಪುಸ್ತಕ 8ನೇ ಅಧ್ಯಾಯ. ಒಂದು ಅರಸು 8ನೇ ಅಧ್ಯಾಯ ವಚನ 22. ಇಲ್ಲೂ ಒಂದು ಪದ ಪ್ರಾರಂಭವಾಗ್ತದೆ, ತರುವಾಯ. ಅಲ್ಲಿ ನಾವು ನೋಡುವಾಗ ಅನಂತರ, ಇಲ್ಲಿ ತರುವಾಯ ಎಂಬುದಾಗಿ ಹೇಳುವಾಗ ನಮ್ಮೆಲ್ಲರಿಗೆ ಗೊತ್ತುಂಟು ದೇವಾಲಯದ ಈ ಒಂದು ಸಂಗತಿಗಳು. ದೇವಾಲಯದ ಪ್ರತಿಷ್ಠೆಯ ಸಮಯದಲ್ಲಿ ಸೊಲೊಮೋನನ ಒಂದು ಪ್ರಾರ್ಥನೆ, ಆತನೂ ಸಹ ಯಾವ ರೀತಿಯಲ್ಲಿ ಪ್ರಾರಂಭ ಮಾಡ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಬರೆಯಲ್ಪಟ್ಟಿದೆ. ಇದೆಲ್ಲ ಆದ ಮೇಲೆ 22ನೇ ವಚನ, ತರುವಾಯ ಸೊಲೊಮೋನನು ಎಲ್ಲಾ ಇಸ್ರಾಯೇಲರ ಎದುರಿನಲ್ಲಿ, ಯಾರವನು? ಆತನು ಅರಸನೇ, ಸರ್ವಜ್ಞಾನವನ್ನ ಹೊಂದಿದಂಥವನು. ಆತನು ಸಹ ಒಂದು ವೇಳೆ ನಾವು ಆತನ ವಿಷಯದಲ್ಲಿ ನಾವು ನೋಡುವಾಗ ಆತನ ಒಂದು ವೇಳೆ ನೀನು ಬೇಡುವುದಕ್ಕಿಂತಲೂ ನೀ ಬೇಡದೆ ಇರುವಂತದ್ದನ್ನೂ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ದೇವರು ಮಾತು ಕೊಟ್ಟಿದ್ರು. ಆತನ ಹೆಸರು, ಆತನ ಪ್ರಭಾವ, ಆತನ ಐಶ್ವರ್ಯ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸ್ಥಿತಿಯಲ್ಲಿದ್ದಂತ ಸೊಲೊಮೋನನು ಆತನು ಹೇಳ್ತಾನೆ, ಎಲ್ಲಾ ಇಸ್ರಾಯೇಲರ ಎದುರಿನಲ್ಲಿ ಯೆಹೋವನ ಯಜ್ಞವೇದಿಯ ಮುಂದೆ ನಿಂತು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು, ಇಸ್ರಾಯೇಲ್ ದೇವರಾದ ಯೆಹೋವನೇ, ಇಸ್ರಾಯೇಲ್ ದೇವರಾದ ಯೆಹೋವನೇ. ತನ್ನ ದೇವರಿಗೆ ಆತನು ಪ್ರಥಮ ಸ್ಥಾನವನ್ನ ಕೊಡುವಂತವನಾತನಾಗಿದ್ದ. ದ ಫಸ್ಟ್ ಪ್ರಿಯಾರಿಟಿ, ಪ್ರಥಮ ಸ್ಥಾನವನ್ನ ತನ್ನ ದೇವರಿಗೆ ಆತನು ಕೊಡುವಂತವನಾತನಾಗಿದ್ದಾನೆ. ನೋಡ್ರಿ, ಆತನು ಹೇಳ್ತಾನೆ, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ. ನಿನಗೆ ಸಮಾನನಾದಂತ ದೇವರಿಲ್ಲ. ಎಸ್, ನಾವು ಪ್ರಾರ್ಥನೆ ಮಾಡ್ತೀವಿ ಪ್ರಿಯ ಸಹೋದರ ಸಹೋದರಿಯರೇ. ನಾವು ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಬೇರೆ ಬೇರೆ ಕಡೆಗಳಲ್ಲಿಯೂ ಬೇರೆಯವರ ವಿಷಯಕ್ಕಾಗಿಯೂ ನಾವು ಪ್ರಾರ್ಥನೆ ಮಾಡ್ತೇವೆ. ಹೂ ಈಸ್ ಅವರ್ ಗಾಡ್? ನನ್ನ ದೇವರು ಯಾರಾಗಿದ್ದಾನೆ? ನನ್ನ ಪ್ರಾರ್ಥನೆ ಹೇಗಿದೆ? ಯಾರನ್ನ ನಾನು ಬೇಡಿಕೊಳ್ತಾ ಇದ್ದೇನೆ? ನನ್ನ ಬೇಡಿಕೆ ಹೇಗಿದೆ? ನನ್ನ ಪ್ರಾರ್ಥನೆ ಹೇಗಿದೆ? ಇಸ್ರಾಯೇಲ್ ದೇವರಾದ ಯೆಹೋವನೇ, ನಿನಗೆ ಸಮಾನನಾದಂತ ದೇವರು ಮತ್ತೊಬ್ಬರಿಲ್ಲ. ಆತನು ಹೀಗೆ ಹೇಳುವಾಗ, ಭೂಲೋಕದಲ್ಲಿಯೂ ಪರಲೋಕದಲ್ಲಿ ನಿನಗೆ ಸಮಾನನಾದ ದೇವರಿಲ್ಲ. ಪೂರ್ಣ ಮನಸ್ಸಿನಿಂದ ನಿನಗೆ ನಡೆದುಕೊಳ್ಳುವಂತ ಸೇವಕರ ವಿಷಯದಲ್ಲಿ ನೀನು ನಿನ್ನ ಒಡಂಬಡಿಕೆಯನ್ನು, ಕೃಪೆಯನ್ನು ನೆರವೇರಿಸುವಂತ ದೇವರು. ಅಂತರಂಗದಲ್ಲಿ ನಡೆಯುವುದನ್ನ ನೋಡುವಂತ ನಿನ್ನ ದೇವರು ನಿನಗೆ ಫಲ ಕೊಡುವನು. ನಮ್ಮ ದೇವರು ನಮ್ಮನ್ನು ನೋಡುವಂತ ದೇವರು. ಹಾಗಾದ್ರೆ ಈ ಹಳೆ ಒಡಂಬಡಿಕೆಯಲ್ಲಿಯೂ ಯೇಸು ಸ್ವಾಮಿ ಹೇಳುವಂತ ಪ್ರಾರಂಭದ ಪ್ರಾರ್ಥನೆಯನ್ನ ಆತನ ಭಕ್ತರು, ಇನ್ನು ಬೇಕಾದಷ್ಟಿದೆ, ಆದ್ರೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ,
ತನ್ನ ಭಕ್ತರು ತಮ್ಮ ದೇವರಾದ ಯೆಹೋವನನ್ನ ಅವರು ಸ್ಮರಿಸಿ ಆತನ ಹೆಸರೆತ್ತಿ ಪ್ರಾರ್ಥನೆ ಮಾಡುವುದನ್ನ ನಾವು ಕಾಣ್ತೇವೆ ಪ್ರಿಯ. ಆದ್ರೆ ನಮಗೆ ಪ್ರಾರ್ಥನೆಗೆ ಮಾದರಿಯಾಗಿರುವಂತ ಯೇಸು ಸ್ವಾಮಿಯೂ ಸಹ ಅನೇಕ ವೇಳೆ ತಂದೆಯ ಹೆಸರಿನ ದೇವಕುಮಾರನಾಗಿದ್ದರು, ಎಲ್ಲ ಅಧಿಕಾರಗಳು ಕೊಡಲ್ಪಟ್ಟಿದ್ದರು, ತನ್ನ ತಂದೆಯನ್ನ ಆತನು ಸ್ಮರಿಸಿ ಆತನು ತಂದೆಯಾದ ಹೆಸರೆತ್ತಿ ಆತನು ಹೇಳುವಂತ ಮಾತು. ಒಂದು ಬೆಸ್ಟ್ ಎಕ್ಸಾಂಪಲ್ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 41ನೇ ವಚನದಲ್ಲಿ ಆತನು ತನ್ನ ಕಣ್ಣುಗಳನ್ನ ಮೇಲೆತ್ತಿ, ತಂದೆಯೇ ನನ್ನ ಪ್ರಾರ್ಥನೆಯನ್ನ ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ತನ್ನ ತಂದೆ ಎಲ್ಲವನ್ನ ಬಲ್ಲಂತವನು, ನಾವು ಕೇಳುವುದಕ್ಕಿಂತ ಮೊದಲೇ ಆತನು ಎಲ್ಲವನ್ನ ತಿಳ್ಕೊಂಡಂತವನು ಆತನು. ಇಂಥ ತಂದೆಗೆ ನಾವುಗಳು ಪ್ರಾರ್ಥಿಸುವಾಗ ಆತನ ಹೆಸರೆತ್ತಿ ಪ್ರಾರ್ಥನೆ ಮಾಡುವಂತಹದ್ದು ನಮಗೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತ ಒಂದು ವೇಳೆ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟ ಹಾಗೆ ನಮಗೂ ಸಹ ಆತನು ಕಲಿಸಿಕೊಡುವಂತವನು ಆತನಾಗಿದ್ದಾನೆ. ನೋಡ್ರಿ, ಒಂದು ಕ್ರಿಸ್ತೀಯ ಕುಟುಂಬ, ಕ್ರಿಸ್ತನನ್ನ ಅನುಸರಿಸುವಂತ ಕುಟುಂಬ, ಕ್ರಿಸ್ತನನ್ನ ಯಜಮಾನನಾಗಿ ಸ್ವೀಕರಿಸಿರುವಂತ ಕುಟುಂಬ, ಪ್ರಾರ್ಥನೆ ಇಲ್ಲದೆ ಇರುವಂತಹ ಕುಟುಂಬ ಅದು ಬರಡಾದಂತಹ ಒಂದು ಕುಟುಂಬವಾಗಿದೆ. ಯಾವ ಒಂದು ಏನ್ ಹೇಳ್ತೀವಿ ಅದಕ್ಕೆ, ಕ್ರಿಸ್ತನಿಲ್ಲದೆ ಇರುವಂತಹ ಕುಟುಂಬ ಯಾವ ಫಲವನ್ನೂ ಕಾಣದೇ ಇರುವಂತ ಒಂದು ಕುಟುಂಬವಾಗಿದೆ. ನಮ್ಮ ಮಕ್ಕಳಿಗೆ ನಾವು ಪ್ರಾರ್ಥನೆಯನ್ನ ಕಲಿಸಿಕೊಡ್ತಾ ಇದ್ದೇವೆ. ಚಿಕ್ಕ ವಯಸ್ಸಿನಿಂದ ನೋಡ್ರಿ, ಒಂದು ಸಭೆಗಳಲ್ಲಿ ಸಂಡೇ ಕ್ಲಾಸ್ಗಳು ಉಂಟು. ಯಾವ ಉದ್ದೇಶಕ್ಕಾಗಿ ಸಂಡೇ ಕ್ಲಾಸ್ಗಳನ್ನ ಇಟ್ಟಿದ್ದಾರೆ? ಚಿಕ್ಕ ಮಕ್ಕಳಿಗೋಸ್ಕರ ಸಂಡೇ ಕ್ಲಾಸ್ಗಳನ್ನ ಇಟ್ಟಿದ್ದಾರೆ. ಯವನಸ್ಥರ ಕೂಟಗಳನ್ನು ನಡೆಸ್ತಾರೆ. ಯಾಕೆ? ಯಾವ ಉದ್ದೇಶ ಏನಿರಬಹುದು? ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಕರ್ತನಿಗೆ ವಿಧೇಯರಾಗುವಂತ ಸಂಗತಿಗಳನ್ನ, ಕರ್ತನಿಗೆ ಭಯಭಕ್ತಿಯಿಂದ ನಡ್ಕೊಳ್ಳುವಂತ ಮಕ್ಕಳಾಗಿ ಅವರು ತಮ್ಮ ಜೀವಿತವನ್ನ ರೂಪಿಸಿಕೊಳ್ಳಲಿಕ್ಕಾಗಿ ಇವೆಲ್ಲವನ್ನ ಮಾಡುವಂತ ಒಂದು ಯೋಜನೆಗಳು ನಮ್ಮ ಮಕ್ಕಳಿಗೆ ಕಲಿಸಿಕೊಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ನಿಜವಾದಂತ ಆ ಪ್ರಾರ್ಥನೆಯ ಶಕ್ತಿ, ಪ್ರಾರ್ಥನೆಯ ಉಪಯೋಗ ನಾವು ತಿಳಿಸ್ತಾ ಬಂದಿದ್ದೇವೋ? ನಮ್ಮ ಮಕ್ಕಳು ಪ್ರಾರ್ಥನೆ ಮಾಡ್ತಾರೋ? ದಯಮಾಡಿ ತಂದೆ ತಾಯಿಗಳಾದಂತ ನಾವು ಅದರ ಬಗ್ಗೆ ಆಲೋಚನೆ ಮಾಡೋಣ ಪ್ರಿಯರೇ. ಪ್ರಾರ್ಥನೆಯ ಮಹತ್ವ ಅದು ಅದ್ಭುತ. ಯೆಹೋವನು ಸರ್ವೋತ್ತಮನೆಂದು ಅನುಭವಿಸಿ ತಿಳ್ಕೊಳ್ಳಿರಿ. ಆ ಪ್ರಾರ್ಥನೆಯ ಅನುಭವ ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ನಡೆಸುವಂತಹದ್ದು. ಬಹುಶಃ ಅಪೊಸ್ತಲರು ಈ ಪ್ರಾರ್ಥನೆಯನ್ನು ಕಲಿತ ನಂತರ ಅವರ ಸೇವೆ ಹೇಗಿತ್ತು ಅನ್ನುವಂಥದ್ದು ಮುಂದೆ ನಾವು ತಿಳ್ಕೊಳ್ಳಿಕ್ಕೆ ಹೋಗ್ತೇವೆ ಪ್ರಿಯರೇ. ಒಂದು ವೇಳೆ ಆತನು ಅವರು ಕೇಳುವ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನ ಕಲಿಸು ಎಂಬುದಾಗಿ, ನಮಗೂ ನಮ್ಮ ಮಕ್ಕಳಿಗೂ ಇದು ಎಷ್ಟು ಅವಶ್ಯಕತೆ ಇದೆ ಎಂಬುದಾಗಿ ನಾವು ನೆನಪು ಮಾಡಿಕೊಂಡು ನಮ್ಮ ಮಕ್ಕಳಿಗೆ ನಾವು ಈ ಒಂದು ಪ್ರಾರ್ಥನೆಯನ್ನ ಕಲಿಸುವುದಾದರೆ ನಮ್ಮ ಕುಟುಂಬ ಆಶೀರ್ವದಿಸಲ್ಪಟ್ಟಂತ ಕುಟುಂಬವಾಗ್ಲಿಕ್ಕೆ ಯಾವ ಸಂದೇಹವೂ ಇಲ್ಲ ಪ್ರಿಯರೇ. ಇದಾದ ನಂತರ 2ನೇ ಭಾಗಕ್ಕೆ ಆತನು ಹೋಗ್ತಾನೆ. 6ನೇ ಅಧ್ಯಾಯ 2ನೇ ಆ ಒಂದು ವಚನ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಯಾರ್ದು? ಪರಲೋಕದಲ್ಲಿರುವ ತಂದೆಯ ಹೆಸರು ಆತನ ಎತ್ತಿ ಪ್ರಾರ್ಥನೆ ಮಾಡಬೇಕು. ಆತನ ಎಂಥವನು ಎಂಬುದಾಗಿ ನಾವು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ನಾವು 1 ಪೂರ್ವಕಾಲ ವೃತ್ತಾಂತ 29:10 ದಾವಿದನು ಉಪಯೋಗಿಸಿದಂತಹ ಪದಗಳು, ಹಾಗೆ ಸೊಲೊಮೋನನು ಉಪಯೋಗಿಸಿದಂತ ಪದಗಳು. ಆತನು ಪರಿಶುದ್ಧನಾದಂತ ದೇವರು. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ.
ಹೌದು ಪ್ರೇರೆ, ಆತನು ಪರಿಶುದ್ಧನಾದಂಥ ದೇವರು. ಎಣಿಸಲ್ಪಡಲಿ, ತಿಳ್ಕೊಳ್ಳಿರಿ, ಆತನು ಪರಿಶುದ್ಧನೇ. ಆತನ ಬಳಿಗೆ ಬರುವಂತವರು ಪರಿಶುದ್ಧರಾಗಿ ಬರಬೇಕು. ಇದು ಸ್ವಲ್ಪ ಕಷ್ಟ. ಆತನ ಬಳಿಗೆ ಬಂದು ಪ್ರಾರ್ಥಿಸುವಂತವರು, ತಂದೆಯಾದ ದೇವರ ಹೆಸರೆತ್ತಿ ಪ್ರಾರ್ಥನೆ ಮಾಡುವಂತವರು, ಆತನ ನಾಮವನ್ನ ಹೇಳಿಕೊಳ್ಳುವಂತವರು ಆತನ ಬಳಿಗೆ ಬರಬೇಕಾದ್ರೆ ಅವರೂ ಸಹ ಪರಿಶುದ್ಧರಾಗಿಯೇ ಅವ್ರು ಬರಬೇಕು. ಇದಕ್ಕೆ ಆಧಾರ ವಚನಗಳುಂಟು. ಯಾಕಂದ್ರೆ ಆತನು ಪರಿಶುದ್ಧನು ಎಂದು ಆ ಸತ್ಯವೇದದಲ್ಲಿ ನಮಗೆ ತಿಳಿಸುವಂತಹದ್ದು, ಕೆಲವು ಎಚ್ಚರಿಕೆಗಳನ್ನ ನಮಗೆ ಕೊಡುವಂತಹದ್ದು ಆಗಿದೆ. ಈ ಪ್ರಾರ್ಥನೆಗೆ ನಾವುಗಳು ಆತನ ಬಳಿಗೆ ಬರಬೇಕಾದ್ರೆ ಕೆಲವು ನಿಬಂಧನೆಗಳನ್ನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ಎಚ್ಚರಿಕೆಯ ಮಾತುಗಳನ್ನ ನಾವು ನೋಡುತ್ತಾ ಹೋಗೋಣ. ಒಂದ್ ವೇಳೆ ನನ್ನ ಸಂದೇಶ ಎಲ್ಲಿವರೆಗೂ ಹೋಗ್ತದೆ ಗೊತ್ತಿಲ್ಲ. ನಾನು ಇದನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸಿ ಅದಾದ ಮೇಲೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೇನೆ ಪ್ರಿಯರೇ. ವಿಮೋಚನಾ ಕಾಂಡ 19ನೇ ಅಧ್ಯಾಯ, ವಿಮೋಚನಾ ಕಾಂಡ 19ನೇ ಅಧ್ಯಾಯ 5ನೇ ವಚನದಿಂದ ಓದ್ತೇನೆ. 3ನೇ ವಚನದಿಂದಲೇ ನಾನು ಓದ್ತೇನೆ, ಕೆಲವು ಮಧ್ಯಭಾಗದಿಂದ. ವಿಮೋಚನಾ ಕಾಂಡ 19ನೇ ಅಧ್ಯಾಯ 3ನೇ ವಚನದ ಮಧ್ಯಭಾಗ. ನೀನು, ಮೋಶೆಗೆ ಹೇಳುವಂತ ಮಾತು, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಶಿಷ್ಯರು ಯೇಸು ಸ್ವಾಮಿಯನ್ನ ಕೇಳ್ತಾರೆ, ನಮಗೆ ಪ್ರಾರ್ಥನೆ ಮಾಡುವುದನ್ನ ಕಲಿಸಿಕೊಡು ಎಂಬುದಾಗಿ. ಯೇಸು ಸ್ವಾಮಿ ಸ್ಟಾರ್ಟ್ ಮಾಡ್ತಾರೆ, ಪ್ರಾರ್ಥನೆ ಹೇಗಿರ್ಬೇಕು ಅನ್ನುವಂಥದ್ದು ಕೇಳಿಸಿಕೊಳ್ಬೇಕು. ಹೇಳು ಅಂತ ಹೇಳಿದ ಮೇಲೆ ಅದನ್ನ ಕೇಳಿಸ್ಕೊಳ್ಳೇಬೇಕು. ಹೇಳು ಅಂತ ಹೇಳಿಬಿಟ್ಟು ಬೇರೆ ಕಡೆ ನಮ್ಮ ಗಮನ ಹೋಗೋದು ಬೇಡ. ನಮಗೆ ಕಲಿಸು ಎಂಬುದಾಗಿ ಕೇಳುವಾಗ ಅದನ್ನ ಲಾಲಿಸಬೇಕು, ಲಾಲಿಸಿ ಅದರ ಹಾಗೆ ನಡ್ಕೊಳ್ಬೇಕು. ಯೇಸು ಸ್ವಾಮಿ ಅದನ್ನ ಹೇಳ್ತಾರೆ. ಇಲ್ಲಿ ದೇವರು ಮೋಶೆಗೆ ಹೇಳುವಂತ ಮಾತು, ನೀನು ಯಾಕೋಬನ ಮನೆತನದವರಾದ ಇಸ್ರಾಯೇಲರಿಗೆ ಈ ಮಾತುಗಳನ್ನು ಹೇಳಬೇಕು. ಏನೆಂದರೆ, ನಾನು ಐಗುಪ್ತರಿಗೆ ಏನು ಮಾಡಿದನೋ ಹದ್ದು ತನ್ನ ಮರಿಗಳನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದನೋ ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ. ಅನುಭವ, ಇಸ್ರಾಯೇಲರಿಗೆ ಆದಂತ ಅನುಭವವನ್ನೇ ದೇವರು ಮೋಶೆಯ ಮೂಲಕ ಹೇಳಿಸ್ತಾ ಇದ್ದಾರೆ. ನೀವು ಐಗುಪ್ತ ದೇಶದಲ್ಲಿ ಇದ್ದಾಗ ನಾನು ಅಲ್ಲಿ ನಿಮ್ಮ ಬಿಡುಗಡೆಗಾಗಿ ಏನೇನು ಮಾಡಿದೆನೋ ಅವೆಲ್ಲವನ್ನು ನೋಡಿದ್ದೀರಿ, ನೀವು ಅನುಭವಿಸಿದ್ದೀರಿ. ಆ ಮಹತ್ ಕಾರ್ಯಗಳನ್ನ ನೀವು ಕಣ್ಣಾರೆ ಕಂಡಂತವರು, ಅನುಭವಿಸಿದವರು ಎಲ್ಲವೂ ಆಗಿದೆ. ನಾನು ಐಗುಪ್ತರಿಗೆ ಏನು ಮಾಡಿದನ, ಹದ್ದು ಒಂದು ಹೋಲಿಕೆಯನ್ನ ಮಾಡ್ತಾ ಇದ್ದಾನೆ ದೇವರು. ಇದು ಸಹ ಒಂದು ಲಾಂಗ್ ಸಬ್ಜೆಕ್ಟ್. ಹದ್ದು ತನ್ನ ಮರಿಗಳನ್ನ ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ, ಆ ಹದ್ದಿನ ಒಂದು ಗುಣಲಕ್ಷಣ ತನ್ನ ಮಗು ಅಥವಾ ತನ್ನ ಮರಿಗಳು ಕೆಳಗಡೆ ಬೀಳಬಾರದು ಅನ್ನುವಂತ ಉದ್ದೇಶದಿಂದ ಹಾರುವುದನ್ನ ಕಲಿಸಿಕೊಡುವಂತಹ ತಾಯಿ ಹದ್ದು. ತನ್ನ ಮಕ್ಕಳಿಗೆ ಹಾರುವುದನ್ನ, ಸ್ವತಂತ್ರವಾಗಿ ಹಾರುವುದನ್ನ ಕಲಿಸಿಕೊಡುವಂತ ಆ ಹದ್ದು ಮೊದಲ ಅನುಭವ ಆ ರೆಕ್ಕೆಗಳ ಮೇಲೆ ಹೊತ್ತುಕೊಂಡು ಮುಂದೆ ಸಾಗ್ತದೆ. ತನ್ನ ತಾಯಿ ಅಥವಾ ತನ್ನ ತಂದೆ ಹಾರುವುದನ್ನ ನೋಡಬೇಕು. ಅದು ತಾನು ಪ್ರಯತ್ನ ಮಾಡಬೇಕು. ಈ ಪದ ನೆನಪಿನಲ್ಲಿರ್ಲಿ, ಪ್ರಯತ್ನ ಮಾಡಬೇಕು. ಪ್ರಯತ್ನ ಇಲ್ಲದೆ ಯಾವುದೂ ಆಗುವುದಿಲ್ಲ ಪ್ರಿಯರೇ. ಆಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನ ಹೊತ್ತುಕೊಂಡು ನನ್ನ ಸ್ಥಳಕ್ಕೆ, ನನ್ನ ಸ್ಥಳ ಯಾವುದು? ವಿಮೋಚನಾ ಕಾಂಡ 3ನೇ ಅಧ್ಯಾಯ. ಅಲ್ಲಿ ಆತನು ಹೇಳ್ತಾನೆ, ಮೋಶೆಗೆ ಹೇಳ್ತಾನೆ,
ಇವರ ದುರಾವಸ್ಥೆಯನ್ನು ನಾನು ಕಂಡಿದ್ದೇನೆ, ಇವರ ಮೊರೆಯನ್ನು ನಾನು ಕೇಳಿದ್ದೇನೆ, ಇವರನ್ನ ಈ ಸ್ಥಳದಿಂದ ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ನಾನು ಅವರನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಇಳಿದು ಬಂದಿದ್ದೇನೆ ಎಂಬುದಾಗಿ ದೇವರು ಆತನು ಹೇಳಿದ್ದಾನೆ. ಈಗ ನನ್ನ ಸ್ಥಳಕ್ಕೆ ಸೇರಿಸಿದನು. ಇದೆಲ್ಲವನ್ನ ನೋಡಿದಿರಷ್ಟೆ. ತಿರ್ಗ ಒಂದು ಪದ ಪ್ರಾರಂಭ. ಹೀಗಿರಲಾಗಿ 3ರಿಂದ 4 ವಚನ ಆದ್ಮೇಲೆ ಆತನು ಹೇಳ್ತಾನೆ, ಹೀಗಿರಲಾಗಿ 5ನೇ ವಚನ, ನೀವು ನನ್ನ ಮಾತನ್ನು ಒಂದೇದು ಶ್ರದ್ಧೆಯಿಂದ ಕೇಳಬೇಕು. ನಮ್ಗೆ ಆಸಕ್ತಿ ಇದ್ರೆ ಕೇಳ್ತೀವಿ, ಆಸಕ್ತಿ ಇಲ್ಲ ಅಂದ್ರೆ ಕೇಳಲ್ಲ. ಇದು ನಮ್ಮ ಸ್ವಭಾವ. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಸ್ಥಿರಚಿತ್ತದಿಂದ ಲಾಲಿಸ್ಬೇಕು. ನಾನು ಏನ್ ಹೇಳ್ತೀನೋ ಅದನ್ನ ನಿಖರವಾಗಿ ನೀವು ಕೇಳ್ಕೋಬೇಕು. ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ, ಅನುಸರಿಸಬೇಕು, 2ನೇದಾಗಿ ನಡಿಬೇಕು. ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ, ಸಮಸ್ತ ಭೂಮಿಯೂ ನನ್ನದಷ್ಟೇ. ಸೊಲೊಮೋನನು ಹೇಳಿದಂತ ಮಾತನ್ನ ಇಲ್ಲಿ ದೇವರು ತಾನೇ ಆತನ ಹೇಳ್ತಾ ಇದ್ದಾನೆ. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗುವಿರಿ. ನಾನು ಆರಿಸಿಕೊಂಡಂತ ಈ ಜನಾಂಗ ನನ್ನ ನಿಬಂಧನೆಯನ್ನ ಕೇಳಿ ಅದನ್ನ ಅನುಸರಿಸಿ ನಡೆದರೆ ನಿಮ್ಮನ್ನ ನಾನು ನನ್ನ ಸ್ವಕೀಯ ಜನರಾಗಿ ನಾನು ಮಾಡಿಕೊಳ್ತೇನೆ. ಆಮೇಲೆ ನನ್ನ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗುವಿರಿ. ದೇವರ ಸಹವಾಸದಲ್ಲಿ ಇರುವಂತವರು, ದೇವರ ನಿಬಂಧನೆಗಳನ್ನ ಅನುಸರಿಸಿ ನಡೆಯುವಂತವರನ್ನ ಆತನು ಪರಿಶುದ್ಧರನ್ನಾಗಿ ಮಾಡುವಂತ ದೇವರು. ಹೌದು ಪ್ರಿಯರೇ, ಒಂದು ವೇಳೆ ನಾವು ಮುಂದೆ ಆ ಪ್ರಯತ್ನವನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಇಬ್ರಿಯರ ಪತ್ರಿಕೆಯಲ್ಲಿ ನಾನು ನಿಮಗೆ ಅದನ್ನ ತೋರಿಸ್ತೇನೆ. ಹೇಗೆ ಪರಿಶುದ್ಧರಾಗಿ ಕರ್ತನ ಬಳಿಗೆ ನಾವು ಬರಬೇಕು ಅನ್ನುವಂಥದ್ದನ್ನ ಆತನ ಹೇಳ್ತಾನೆ. ಇಲ್ಲಿ ಹೇಳುವಂತ ಮಾತು, ಆತನ ನಿಬಂಧನೆಗಳನ್ನ, ಆತನ ಮಾತುಗಳನ್ನ ಕೇಳಬೇಕು, ಅದರ ಹಾಗೆ ನಡಿಬೇಕು. ನಡೆದರೆ ಮಾತ್ರ ನಾವು ಪರಿಶುದ್ಧರಾಗಿ ಆತನ ಬಳಿಗೆ ಬಂದು ಆತನ ಹೆಸರೆತ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಾವು ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅಶುದ್ಧರಾಗಿರ್ಲಿಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡುವಂತವರಾಗಿರ್ತೇವೆ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ಪ್ರಿಯರೇ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಪ್ರಾರಂಭದ ವಚನ, ನನ್ನ ತಂದೆಯ ಹೆಸರೆತ್ತಿ ನಾನು ಪ್ರಾರ್ಥನೆಯನ್ನು ಮಾಡಬೇಕು. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಾನು ತಿಳ್ಕೋಬೇಕು ನೀನು ಯಾರು, ನೀನೆಂಥವನು. ಅದರಲ್ಲಿ ಪ್ರಾಮುಖ್ಯವಾದದ್ದು ನೀನು ಪರಿಶುದ್ಧನಾದಂಥ ದೇವರು. ನಿಷ್ಕಪಟದಿಂದ ಆತನು ನಮ್ಮನ್ನ ಪ್ರೀತಿ ಮಾಡುವಂತ ದೇವರು. ನಮ್ಮ ಹೃದಯವು ನಿಷ್ಕಪಟವಾದಂತ ರೀತಿಯಲ್ಲಿ ಇರಬೇಕು. ಪರಿಶುದ್ಧರಾಗಿ ನಾವು ಆತನ ಹೆಸರೆತ್ತಿ ಪ್ರಾರ್ಥನೆ ಮಾಡಬೇಕು. ಇಲ್ಲದೆ ಹೋದರೆ ಆ ಪ್ರಾರ್ಥನೆಗೆ ಯಾವ ಬಲವಿಲ್ಲ, ಯಾವ ಹುರುಳಿಲ್ಲ. ಇದು ನಮಗೆ ಎಚ್ಚರಿಕೆಯನ್ನು ಕೊಡುವಂತ ಮಾತುಗಳು. ಬಹುಶಃ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ. ಬಾಯಿಪಾಠ ಒಂದೊಂದು ವಚನಗಳನ್ನ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಆತನು ಹೇಳುವಾಗ ಅನೇಕ ಗೂಢಾರ್ಥಗಳು ದೇವರ ವಾಕ್ಯದಲ್ಲಿ ನಮಗೆ ಬರೆಸಿಕೊಟ್ಟಿದ್ದಾನೆ. ಆತನ ಪರಿಶುದ್ಧತ್ವ ಹೇಗಿದೆ ಅನ್ನುವಂಥದ್ದನ್ನ ನನ್ನ ಮುಂದಿನ ಸಂದೇಶದಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.